ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಮಧುಶ್ರೀ. ದೇಶೀಯ ಕ್ರಿಕೆಟ್ ಚುಟುಕು ಹಬ್ಬ ಐಪಿಎಲ್ ಸೀಸನ್ 19 ನಿನ್ನೆಯಿಂದ ಅದ್ಧೂರಿಯಾಗಿ ಆರಂಭ ಆಗಿದೆ. ಆದರೆ ತನ್ನ ಲೀಗ್ ಪಂದ್ಯಗಳನ್ನು ಆರಂಭ ಮಾಡೋಕ್ಕೂ ಮುನ್ನವೇ ಚೆನ್ನೈ ಸೂಪರ್ ಕಿಂಗ್ಸ್ಗೆ ಬಿಗ್ ಶಾಕ್ ಎದುರಾಗಿದ್ದು, ಅದರಲ್ಲೂ ತಲಾ ಧೋನಿಯವರ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಹೌದು, ಚೆನ್ನೈ ತಂಡದ ಸ್ಟಾರ್ ಆಟಗಾರ ಮಾಜಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿಯವರು ಆರಂಭಿಕ 2 ವಾರಗಳ ಕಾಲ ಫೀಲ್ಡ್ಗಿಳಿತಾ ಇಲ್ಲ. ಧೋನಿಯವರು ಗಾಯದ ಸಮಸ್ಯೆಯಿಂದ ಬಳಲ್ತಾ ಇರುವ ಕಾರಣ ಆರಂಭಿಕ ಕೆಲವು ಪಂದ್ಯಗಳಿಗೆ ಅವರು ಲಭ್ಯವಿರೋದಿಲ್ಲ ಅಂತ ಫ್ರಾಂಚೈಸಿ ಕನ್ಫರ್ಮ್ ಮಾಡಿದೆ. ಹೀಗಾಗಿ ಎಂಎಸ್ ಧೋನಿಯವರನ್ನ ನೋಡಲು ಉತ್ಸುಕರಾಗಿದ್ದ ಅಭಿಮಾನಿಗಳಿಗೆ ನಿರಾಸೆ ಮೂಡಿದೆ. ಹಾಗಿದ್ರೆ ಯಾವೆಲ್ಲ ಪಂದ್ಯಗಳನ್ನ ಧೋನಿ ಮಿಸ್ ಮಾಡಿಕೊಳ್ಳಲಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಮಾರ್ಚ್ 30ರಂದು ನಡೆಯುವ ರಾಜಸ್ಥಾನ್ ರಾಯಲ್ಸ್ ವಿರುದ್ಧದ ಪಂದ್ಯ, ಏಪ್ರಿಲ್ 3ರ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯ, ಏಪ್ರಿಲ್ 5ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ನಡೆಯುವಂತಹ ಪಂದ್ಯ ಮತ್ತು ಏಪ್ರಿಲ್ 11ರಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಮ್ಯಾಚ್ಗೆ ಧೋನಿಯವರು ಅಲಭ್ಯರಾಗಿರ್ತಾರೆ ಎಂಬ ಮಾಹಿತಿ ಇದೆ. ಇನ್ನು ಧೋನಿಯವರ ಅನುಪಸ್ಥಿತಿಯಲ್ಲಿ ಸಂಜು ಸ್ಯಾಮ್ಸನ್ ಅಥವಾ ಉರ್ವಿಲ್ ಪಟೇಲ್ ವಿಕೆಟ್ ಕೀಪಿಂಗ್ ಮಾಡೋ ಸಾಧ್ಯತೆ ಇದೆ. ಮಹೇಂದ್ರ ಸಿಂಗ್ ಧೋನಿಯವರು ಕಳೆದ ಕೆಲ ವರ್ಷಗಳಿಂದ ಗಾಯದ ಸಮಸ್ಯೆಯಿಂದ ಬಳಲ್ತಾ ಇರೋದು ಎಲ್ರಿಗೂ ಗೊತ್ತೇ ಇದೆ. ಆ ಗಾಯದ ಸಮಸ್ಯೆ ಈ ಸೀಸನ್ನ ಆರಂಭದಲ್ಲೇ ಧೋನಿಯವರಿಗೆ ಬಾಧಿಸ್ತಾ ಇದೆ. ಜೊತೆಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ದೊಡ್ಡ ಪೆಟ್ಟನ್ನೇ ಕೊಟ್ಟಿದೆ.